ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ದಿಢೀರ್ನೆ ಭೇಟಿ ನೀಡಿ ವೀಕ್ಷಣೆ ಪರಿಶೀಲನೆ ನಡೆಸಿದರು. ನಂತರ ಬಸ್ ನಿಲ್ದಾಣದ ನಾನಾ ಕಡೆ ಸುತ್ತಾಡಿ ವೀಕ್ಷಣೆ ಮಾಡಿದ ಅವರು, ನಿಲ್ದಾಣದಲ್ಲಿ ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದೆ. ಆದರೆ ಇಲ್ಲಿ ಕನಿಷ್ಠ ಶುದ್ಧ ಕುಡಿಯುವ ನೀರು ಇಲ್ಲ, ಶೌಚಾಲಯ ಸ್ವಚ್ಛತೆಯೂ ಇಲ್ಲ. ಬಡ ಜನರು ಮಾತ್ರ ಬಸ್ ಅನುಕೂಲಕ್ಕಾಗಿ ಬಸ್ ಸ್ಟ್ಯಾಂಡ್ಗೆ ಅಂತ ಬರ್ತಾರೆ. ಆದರೆ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಜನರು, ಮುಖ್ಯವಾಗಿ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರು, ಮಹಿಳೆಯರು ನರಳಾಡ್ತಾ ಇದ್ದಾರೆ. ಇದನ್ನು ಬಸ್ ನಿಲ್ದಾಣವೋ ಅವ್ಯವಸ್ಥೆಯ ಆಗರವೋ ಎಂದು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಅವರು, ಪಾರಂಪರಿಕ ನಗರ ಎಂದೇ ಖ್ಯಾತಿ ಪಡೆದ ಬೀದರ್ ಬಸ್ ನಿಲ್ದಾಣ ಅವ್ಯವಸ್ಥೆಯ ಗೂಡಾಗಿದೆ. ಸಮರ್ಪಕ ನಿರ್ವಹಣೆ ಇಲ್ಲದೆ ಶೌಚಾಲಯ ಗಬ್ಬು ನಾರ್ತಾ ಇದೆ. ಎಲ್ಲೆಂದರಲ್ಲಿ ಅಸ್ವಚ್ಛತೆ ತಾಂಡವಾಡ್ತಾ ಇದೆ. ಇದನ್ನ ನಿರ್ವಹಣೆ ಮಾಡಬೇಕಾದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕಸ ಗುಡಿಸ್ತಿಲ್ವೇನು? ಸ್ವಚ್ಛತೆ ಮಾಡ್ತಿಲ್ವೇ? ಇದಕ್ಕೆಲ್ಲ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳು ಬಹುತೇಕ ಬಂದ್ ಆಗಿದ್ವು. ಅವು ಸಮರ್ಪಕವಾಗಿ ಕೆಲಸ ಮಾಡದಿರುವುದನ್ನು ವೀಕ್ಷಿಸಿದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಕೂಡಲೇ ಅವುಗಳನ್ನು ತಕ್ಷಣ ದುರಸ್ತಿ ಮಾಡಬೇಕು, ಕೆಟ್ಟದನ್ನು ತೆಗೆದು ಹೊಸ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಿಲ್ದಾಣದಲ್ಲಿ ಎದುರಾದ ಅವ್ಯವಸ್ಥೆ ಸುಧಾರಣೆ ಯಾವಾಗ ಮಾಡ್ತೀರಿ? ಇಲ್ಲಿಗೆ ಬರುವ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಆಗ್ತಾ ಇದೆ. ಇಷ್ಟಾದರೂ ಯಾರು ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತಾ ಇಲ್ಲ. ಮಗುವಿಗೆ ಹಾಲುಣಿಸುವ ಕೋಣೆಯಲ್ಲಿ ತೊಟ್ಟಿಲು ಇಲ್ಲ, ಕೋಣೆಯು ಧೂಳು ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಸ್ ನಿಲ್ದಾಣದಲ್ಲಿ ಕೆಲಸ ಮಾಡ್ತಾ ಇರುವ ಡಿ ಗ್ರೂಪ್ ನೌಕರರಿಗೆ ಸುರಕ್ಷತಾ ಕವಚ ಕಲ್ಪಿಸಬೇಕು ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅಧಿಕಾರಿಗಳಿಗೆ ಸೂಚಿಸಿದರು. ಬಸ್ ನಿಲ್ದಾಣದ ಡಿ ಗ್ರೂಪ್ ನೌಕರರ ಸಮಸ್ಯೆ ಆಲಿಸಿದ ಅವರು, ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ತಾ ಇದ್ದಾರೆ, ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಎಂದು ನೌಕರರು ಸಮಸ್ಯೆ ಹೇಳಿಕೊಂಡ್ರು. ಇದಕ್ಕೆ ಸ್ಪಂದಿಸಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು, ನೌಕರರಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಮಹಿಳಾ ಸಿಬ್ಬಂದಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಮಹಿಳಾ ಪ್ರಯಾಣಿಕರ ಅಸುರಕ್ಷತಾ ಕ್ರಮಕ್ಕೆ ಬಸ್ ನಿಲ್ದಾಣದ ಡಿವಿಷನ್ ಟ್ರಾಫಿಕ್ ಅಧಿಕಾರಿ ಐಜಿ ಬಿರಾದರ್ಗೆ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಕೋಲಾರ ಗ್ರಾಮದ ಮಹಿಳೆಯೊಬ್ಬರು ಶಾರ್ಟ್ ಸರ್ಕ್ಯೂಟ್ನಿಂದ ಹಾನಿಯಾಗಿದೆ, ಇದುವರೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ಅಧ್ಯಕ್ಷರ ಎದುರು ಗೋಳಾಡಿ ಕಣ್ಣೀರಿಟ್ಟರು. ಇದಕ್ಕೆ ಸ್ಪಂದಿಸಿ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಶೀಘ್ರವೇ ಪರಿಹಾರ ಒದಗಿಸಬೇಕು ಎಂದು ಅವರಿಗೆ ಸೂಚನೆ ನೀಡಿದರು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಧರ್ ಎಂ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಇದ್ದರು. ಮತ್ತು ಇದು ನೋಡ್ರಿ ಇರ್ಬೇಕಂತ. ಆಮೇಲೆ ಇಲ್ಲಿ ಫೀಡ್ ಮಾಡ್ತಾರ್ರಿ, ಇದು ನೋಡ್ರಿ, ಇದು ಒಂದು ನಿಮಿಷ. ಅಕ್ಕ ಸೈಡ್ ಬನ್ನಿ ಮೇಡಮ್, ಇಲ್ಲಿ ಮಗುನ ಇಟ್ಕೊಂಡು ತಾಯಿ ಕುತ್ಕೊಂಡು ಫೀಡ್ ಮಾಡಬೇಕು. ತೊಟ್ಲಿಲ್ಲ, ಬಟ್ ಇದು ಬೀಗ ಹಾಕಿದ್ದಾರೆ. ಈ ತರ ಇದೆ, ಯಾರು ತೊಳೆಯೋರಿಲ್ಲ. ಸರ್ ಕೊಡ್ತಾರ, ಯಾರು ಕೊಡೋದ್ರಿ? ಅಕೌಂಟ್ ಇಲ್ಲ, ಕೈಯಾಗ ಕೊಡ್ತಾರ. ನಮ್ಮ ಅಧಿಕಾರಿ ನೀವು ಹಿಂದೆ ನಿಂತ್ಕೊಬೇಡ್ರಿ, ನೀವು ನನ್ನ ಜೋಡಿ ನಿಂತ್ಕೋಬೇಕ್ರಿ. ಈಗ ಇವರಿಗೆ ನೀವು ಎಲ್ರೌಂಡ್ ಕೊಟ್ಟಿಲ್ರಿ, ಕೈ ಗ್ಲೌಸ್ ಇಲ್ರಿ, ಪರ್ಕೆ ಒಂದು ಬಿಟ್ರೆ ಫಿನಾಯ್ಲ್ ಕೊಡೋದಿಲ್ರಿ, ಬ್ರಷ್ ಕೊಡೋದಿಲ್ರಿ, ಮಾಸ್ಕ್ ಕೊಡೋದಿಲ್ರಿ. ಅವ್ರು ಹೆಂಗೆ ಇಷ್ಟು ಜನ ಹೋಗಿ ಮೂತ್ರ ಮಲ ವಿಸರ್ಜನೆ ಮಾಡೋ ಶೌಚಾಲಯ ಹೆಂಗೆ ಕ್ಲೀನ್ ಮಾಡ್ತಾರೆ ಅವರು? ಮತ್ತು ರೊಕ್ಕ ನೀವು ಯಾಕೆ ಅವ್ರಿಗೆ ಕೈಲಿ ಕೊಡ್ತಿದ್ರಿ? ಯಾವುದೇ ಏಜೆನ್ಸಿ ಆಗಲಿ, ಯಾವುದೇ ರೊಕ್ಕ ಇರಲಿ, ನೀವು ಅಕೌಂಟ್ ಥ್ರೂ ಕಳಿಸ್ಬೇಕಲ್ಲ ಅವರಿಗೆ. ಹೌದಪ್ಪ, ಅವನಿಗೆ ಸರ್ಕಾರ ರೊಕ್ಕ ಕೊಡೋದು ಏನು ಕ್ಲೀನಿಂಗಿಗೆ? ಮತ್ತು ಅವ ಅಕೌಂಟ್ ತಗೋತಂತಾನ, ಮತ್ತು ಅವ್ರಿಗೆ ಯಾಕೆ 8,000 ಕೊಡ್ಲಿಕ್ಕತ್ತಾನ? ಮಿನಿಮಮ್ ವೇಜಸ್ ಕೊಡ್ಬೇಕಲ್ಲ. ಆಯಿ 14,000 ಚಿಲ್ಲರೆ ನಿಮಗೆ ರೊಕ್ಕ ಕೊಡ್ಬೇಕ್ರಿ. ಅವ 8,000 ಕೊಡಂಗಿಲ್ರಿ ಪಗಾರ. ಎಷ್ಟು ಕೊಡ್ಬೇಕ್ರಿ? 14
14,000 ಬರ್ತದ್ರಿ, ಅದು ನಿಮಗೆ ಕೊಡ್ಬೇಕು. ಅವ್ರಿಗೆ ಹೆಂಗ್ರಿ ಗೊತ್ತಾಗ್ತದೆ? ಅಕೌಂಟೇ ಇಲ್ಲ ಮೇಡಮ್ ಅವ್ರ ಹತ್ರ. ನೀವು ಯಾರ್ರಿ? ಸರ್ಕಾರದ ಅಧಿಕಾರಿ ಇಲ್ಲ ಮೇಡಮ್. ಇಲ್ಲ ಮೇಡಮ್, ಸರ್ಕಾರದ ಅಧಿಕಾರಿ ತಾನೇ? ಹೌದು ಮೇಡಮ್. ಯಾಕೆ ಮಾಡ್ತಿಲ್ಲ ನೀವು? ಇಲ್ಲ ಮೇಡಮ್, ಈಗ ಮೊನ್ನೆ ಬಂದಿದ್ದೀನಿ, ಅಕೌಂಟೇ ಇಲ್ಲ ಅಂತಿದ್ದಾರೆ ಮೇಡಮ್. ಏನು ಮಾಡಿದ್ರಿ ನೀವು? ಇದು ಅಕೌಂಟ್ ಮಾಡಿಸ್ಲಿಕ್ಕೆ ರೆಡಿ ಮಾಡಿಸಿ ಮೇಡಮ್. ಒಬ್ಬರಿಗೆ ಎಲ್ಲರಿಗೂ 3 ಫೋಟೋ, ಆಧಾರ್ ಕಾರ್ಡ್ ತಗೊಂಡು ಯಾರು ಒಬ್ಬರು ಇಲ್ಲ. ಅವ್ರಿಗೆ ಯಾಕಪ್ಪ ಕೈಲಿ ಕೊಡ್ತೀವಿ ಅಂದ್ರೆ ಅವ್ರ ಹತ್ರ ಅಕೌಂಟ್ ಇಲ್ಲ ಮೇಡಮ್. ಅದಕ್ಕೋಸ್ಕರ ನೀವು ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ಒಂದು 3 ದಿನ ಆಯ್ತು. ಇಲ್ಲಿ ಬಂದು 3 ದಿವಸ ಆಯ್ತು. ರೀಜನ್ ಆಫೀಸ್ ಅಲ್ಲೇ ಇತ್ತು. ಈಗ ಬಂದು 3 ದಿವಸ ಆಯ್ತು. ಇಲ್ಲ, ಒಬ್ರಿಗೊಬ್ರು ಸುಳ್ಳಾಡ್ತೀರಲ್ಲ. ಇಲ್ಲ ಸರ್, ಅದು ಮಾಹಿತಿ ಗೊತ್ತಾಗಿಲ್ಲ. 27 ರವೀಂದ್ರ ಅವರೇ, ನಾನಿಲ್ಲಿ KSRTC ಬಸ್ ಸ್ಟಾಪಿಗೆ ಬಂದಿದ್ದೆ. ಇಲ್ಲಿ ಒಂದು ತಾಯಿ ಮಮತಾ ಶ್ರೀನಿವಾಸ್ ಅಂತ ಕೋಲಾರ ಬಿಯಲ್ಲಿ ಆಕಿದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಮನೆ ಸುತ್ತೋಗುತ್ತೆ. ಗಂಡ 1 ವರ್ಷಕ್ಕೆ ಮುಂಚೆನೇ ಸತ್ತಿರ್ತಾರೆ. 3 ಪುಟ್ಟ ಮಕ್ಕಳಿದ್ದಾವೆ. ಆ ತಾಯಿ ಮತ್ತು BPL ಕಾರ್ಡದ ಅವರು. ನಾನು ನಿಮಗೆ ಕಳಿಸ್ಕೊಡ್ತೀನಿ. ಏನೆಲ್ಲ ಆ ತಾಯಿಗೆ ಸರ್ಕಾರದಿಂದ ಸಹಕಾರ ಆಗಬೇಕು ಅದನ್ನೆಲ್ಲ ಮಾಡಿಕೊಡಿ. ಹಾಂ, ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿ ಏನಾಗುತ್ತೆ ಆ ತಾಯಿಗೆ ಏನೂ ಗೊತ್ತಿಲ್ಲಲ್ಲಪ್ಪ. ಎಲ್ಲ ಪ್ರತಿಯೊಂದು ನೀವು ಮಾಡಿಸಿ ನನಗೆ ರಿಪೋರ್ಟ್ ಮಾಡ್ಬೇಕ್ರಿ. ಹಾಂ, ಆಯ್ತು ರೀ ರವೀಂದ್ರ ಅವರೇ, ನಮಸ್ಕಾರ. ಈ ನಂಬರ್ ತಗೊಳವ. ಆಮೇಲೆ ಒಳ್ಳೆ ಮನುಷ್ಯರಿ ಅವ್ರನ್ನ ಹೇಳಿದ್ರು 4-5 ಸಲ, ಅವ್ರು ಕೇಳಕ್ಕೆ ತಯಾರಿಲ್ಲ. ಅವ್ರು ನಮ್ಗೆ ಜೋಪಡ ಪಟ್ಟಿಯಾರಲ್ಲ, ಅದೇ ರೀ ನೀವು ಬರ್ತೀರಲ್ಲ ಆ ಟೈಮಿಗೆ ಒಂದು 2-3 ಸಲ 2 ದಿನ ಚೆನ್ನಾಗಿ ಮಾತಾಡ್ತಾರೆ. ಬದುರಿಲ್ಲ ಈಗ ಅಲ್ಲಿದ್ದೆ ಬರತ್ತಲ್ಲ. 3-4 ತಿಂಗಳಾಯಿತು ನೀರಾಗ. ಅವ್ರಿಗೆ ಲೋನ್ ಬಂದಿಂದು ಲೋನ್ ಕೊಡಲೇ ಸಾಧ್ಯ ಇಲ್ಲ. ಅವ್ರ ಮಂದಿಗೆ ಹ್ಯಾಂಗೆ ಬದಬೇಕು? 8-9 ಮಂದಿ ಸರಿ ಹೋದ್ರು. ಏನು ಬಾಳಾಗಿತ್ತು ನೋಡ್ರಿ, 6 ತಿಂಗಳಾಯ್ತು ನೀರು ಬರ್ತಾ ಇಲ್ಲ ಮೇಡಮ್. ಇಲ್ಲಿ ಸ್ಥಳೀಯ ಶಾಸಕರು ಸಾರ್ವಜನಿಕರು ಯಾರು ಬರ್ತಿಲ್ಲ. ನಿಮಗೇನು ತೊಂದರೆ ಆಗ್ತಾ ಇದೆ? ಅಂದರೆ ನೀರಿನ ಸಮಸ್ಯೆ ಆಗ್ತದೆ. ನಮ್ಮ 6 ತಿಂಗಳು ನೀವು ನೀರು ಬೇಕು ಅಂದರೆ ಕುಡಿಯೋಕ್ಕೆ ಅಂಗಡಿಗೆ ಹೋಗಿಕೊಂಡು ಅಂಗಡಿಗೆ ಹಾಕೊಂಡು ಬಾಟಲ್ ನಾವೆಲ್ಲ ಬರೋದು ಮೇಡಮ್. ಹೇಗೆ ಕಷ್ಟಪಟ್ಟು ತಂದೆ ತಾಯಿ ಮೇಡಮ್ ಕಷ್ಟಪಟ್ಟು ದುಡ್ಡು ಕೊಡ್ತೇವೆ. ಹಳ್ಳಿನೇ ಬರ್ತೇವೆ ನಾವು. ಅದಕ್ಕೂ ಹಳ್ಳಿನೇ ಬರ್ತೇವೆ. 6 ತಿಂಗಳಿಂದ ನೀರಿಲ್ಲ ಇಲ್ಲಿ. ಎಷ್ಟೋ 1000 ಜನ ಇದ್ದಾರೆ ಮೇಡಮ್. ಎಲ್ಲ ನೀರು ಕುಡಿಯೋದಿದೆ ಮೇಡಮ್. ಎಂಥ ತ್ರಾಸಿದೆ. ಬಟ್ ತೊಗೊಳ್ತಾರೆ ಇಲ್ಲಿ ಸರ್. ಎಲ್ಲಿ ಸರ್ ದುರ್ಗಪ್ಪ ಸರ್